ಕೈಯಲ್ಲಿ ತಿರ್ಗಿಸಿದ್ರೆ ಬಾಯಿ ಬಿಡುತ್ತೆ ಏನ್ ಬ್ರೋ? ಕಳ್ಳ. ಬಾಯ್ ನಿಮ್ ಬಾಯಿನ ನೀವೇ ಕೈಯಲ್ಲಿ ತಿರ್ಸ್ಕೊಂಡು ಬಾಯಿ ತೆಗಿತೀರಾ? ಏನ ಕೈಯಲ್ಲಿ ತಿರ್ಗಿಸ್ತೀರಾ? ಬಿಯರ್ ಬಾಟ್ಲಾ ನಮ್ ಗಂಡು ಮಕ್ಳು ಮಾತ್ರ ಚೇಂಜ್ ಆಗಲ್ಲ. ಬರ್ಗರ್, ಗೋಬಿ. ನಿಮ್ದು ಏನಾದ್ರೂ ಫಸ್ಟ್ ನೈಟ್ ಆದ್ರೆ ಅದು ಬೇಕೇ ಬೇಕು ಬ್ರೋ. ಎಂತ ಮಾತಿ ಒಂದು ಊಟ ಕೇಳಿಲ್ವಾ? ಇಲ್ಲ ಬ್ರೋ, ನೀವ್ ಹೇಳಾದ್ಮೇಲೆ ಕೇಳ್ತಾ ಇರೋದು. ತಂದೆಗೆ 3, ತಾಯಿಗೆ 1. ಏನು? ಮಕ್ಕಳು ಹೆಂಗೆ ತಂದೆಗೆ 3 ಇರ್ತಾರೆ, ತಾಯಿಗೆ 1 ಇರ್ತಾರೆ? ಅಕ್ರಮ ಸಂಬಂಧ ತಂದೆದು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಮುಂಚೆ ಎಲ್ಲ ನಾವು ಚಿಕ್ಕವರಾಗಿರ್ಬೇಕಾದ್ರೆ ಮನೆಗಳಲ್ಲಿ ಒಗಟುಗಳನ್ನ ಕೇಳ್ತಾ ಇದ್ರು. ಆದ್ರೆ ಈಗ ಈ ಒಗಟು ಅನ್ನೋದು ಮರ್ತೆ ಹೋಗಿದೆ. ಇವತ್ತು ನಾನು ನಮ್ಮ ಮಾರ್ಜಂತಿ ಹತ್ರ ಹೋಗಿ ಒಂದಿಷ್ಟು ಒಗಟುಗಳನ್ನ ಕೇಳ್ತೀನಿ. ನಾನ್ ಕೇಳುವಂತ ಒಗಟುಗಳಿಗೆ ಹೇಗೆಲ್ಲ ಉತ್ತರ ಕೊಡ್ತಾರೆ ಅನ್ನೋದು ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಈಗ ವಿಡಿಯೋ ಶುರು ಮಾಡೋಣ ಬನ್ನಿ. ಹೆಸರು ರಕ್ಷಿತ್, ದಯಾನಂದ್, ಕಿರಣ್. ಏನ್ ಮಾಡ್ತಾ ಇದೀರಾ ಅಂತ ಕೇಳಲ್ಲ, ನಿಮ್ ನೋಡ್ರೆ ನಾನು ಹೇಳ್ಬಿಡ್ತೀನಿ. ಕಾಂಪಿಟೇಟಿವ್ ಪ್ರಿಪೇರ್ ಆಗ್ತಾ ಇದೀರಾ? ಹೌದು. ಹೆಂಗೆ ಹೇಳಿರ್ಬೋದು ನಾನು ಮೋಸ್ಟ್ಲಿ ತಲೆ ಕೂದಿದ್ರು ಇಲ್ಲ ಬ್ರೋ, ನಮ್ಗೆ ಕಾಂಪಿಟೇಟಿವ್ ಓದ್ತಾ ನೋಡಿದ್ರೇನೆ ಗೊತ್ತಾಗ್ಬಿಡುತ್ತೆ. ನಿನ್ ಮೈಂಡ್ ಅಲ್ಲೇ ಲೆಕ್ಕ ಹಾಕ್ಬಿಟ್ಟ. ಹೆಂಗೆ ಬ್ರೋ? ಕಣ್ಣೆಲ್ಲ ಒಳಗಡೆ ಹೋಗಿ ಸಣ್ಣಾಗಿರ್ತೀವಿ, ಪಿಜಿ ಊಟ ತಿಂದು ಚಿಂತೆ ಅದು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಇವಾಗ ಫುಲ್ ಖುಷಿಯಾಗಿದ್ರೆ ಒಂದು ಗೊತ್ತಾಗುತ್ತಲ್ಲ, ಹಂಗೆ ನಂಗೆ ಯಾರಾದ್ರೂ ಈ ಕಾಂಪಿಟೇಟಿವ್ ಪ್ರಿಪೇರ್ ಆಗ್ತಾ ಇರೋರೆಲ್ಲ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಹಂಗೆ ಇವತ್ತು ಒಂದ್ ಸ್ವಲ್ಪ ಮೈಂಡಿಗೆ ಕೆಲಸ ಕೊಡೋಣ. ನಿಮ್ ಕಾಂಪಿಟೇಟಿವ್ ಕ್ವಶನ್ಸ್ ನಾನು ಕೇಳಲ್ಲ, ಒಂದಿಷ್ಟು ಒಗಟುಗಳನ್ನ ಕೇಳ್ತೀನಿ. ನಾನು ಕೇಳೋ ಅಂತ ಅಷ್ಟು ಪ್ರಶ್ನೆಗೂ ಕರೆಕ್ಟಾಗಿರೋ ಉತ್ತರ ಕೊಟ್ರೆ 10 ನಿಮಿಷ ಟೈಮ್ ಇರುತ್ತೆ ಬ್ರೋ. ಯಾವ ಅಂಗಡಿಗೆ ಹೋಗಿ ಏನ್ ಬೇಕಾದ್ರೂ ತಗೊಂಡು ಎಷ್ಟು ಬೇಕಾದ್ರೂ ತಿನ್ಬೋದು, ಬಿಲ್ ನಾನು ಪೇ ಮಾಡ್ತೀನಿ. ಓಕೆ ಬ್ರೋ? ಕೈಯಲ್ಲಿ ತಿರ್ಗಿಸಿದ್ರೆ ಬಾಯಿ ಬಿಡುತ್ತೆ ಏನ್ ಬ್ರೋ? ಕೈಯಲ್ಲಿ ತಿರ್ಗಿಸಿದ್ರೆ ಬಾಯಿ ಬಿಡುತ್ತೆ ಏನ್ ಬ್ರೋ? ಬ್ರೋ ನಾನು ಆ ತರ ಕ್ವಶನ್ಸ್ ಗೊತ್ತಾಯ್ತು. ನೀವ್ ಏನ್ ಯೋಚನೆ ಮಾಡಿದ್ರಿ ಹೇಳಿ? ಏನಿಲ್ಲ ಬ್ರೋ. ಪೋಲಿ ಬಟ್ಟತ್ತದೆ. ಕಳ್ಳ. ಕೈಯಲ್ಲಿ ತಿರುಗಿಸಿದ್ರೆ ಬಾಯ್ ಬಿಡುತ್ತೆ. ಗಿರ್ಗಿಟ್ಲೆ ಅಲ್ಲ. ಹಾ? ಬಾಯ್ ನಿಮ್ ಬಾಯಿನ ನೀವೇ ಕೈಯಲ್ಲಿ ತಿರ್ಸ್ಕೊಂಡು ಬಾಯಿ ತೆಗಿತೀರಾ? ಫ್ಯಾನ್ ಫ್ಯಾನ್ ಹೆಂಗ್ ಮ್ಯಾಮ್? ಫ್ಯಾನು ಅದ್ ಬಾಯಿ ಹೆಂಗ್ ತೆಗಿತಾನ? ತಿರುಗುತ್ತೆ. ಕೈಯಲ್ಲಿ ತಿರುಗಿಸಿದ್ರೆ ಬಾಯಲ್ಲಿ ಓಪನ್ ಆಗುತ್ತೆ. ಬಾಯಿ ಓಪನ್ ಆಗುತ್ತೆ. ಏನ ಕೈಯಲ್ಲಿ ತಿರ್ಗಿಸ್ತೀರಾ? ಬಿಯರ್ ಬಾಟ್ಲಾ ವೆರಿ ಸ್ಮಾರ್ಟ್. ನಮ್ ಗಂಡು ಮಕ್ಳು ಮಾತ್ರ ಚೇಂಜ್ ಆಗಲ್ಲ. ಏನ ಕೈಯಲ್ಲಿ ತಿರ್ಗಿಸ್ತೀರಾ? ಬಳೆ. ಹೆಂಗ್ರಿ ಬಾಯಿ ಬಿಡುತ್ತೆ ಬಳೆ? ಏನ್ ಕೈಯಲ್ಲಿ ತಿರುಗಿಸಿ? ಏನ ನೀವು ಕೈಯಲ್ಲಿ ತಿರ್ಗಿಸ್ತೀರಾ? ಅದೇ ಅದು ತುರಿಯೋದು ಮ್ಯಾಮ್, ತಿರ್ಗಿಸೋದಲ್ಲ. ಏನಾದ್ರೂ ಕ್ಲೂ ಕೊಡಿ ಮ್ಯಾಮ್, ಇದು ನಿಮ್ಮ ಸೆಕ್ಯೂರಿಟಿಗೆ ತುಂಬಾ ಇಂಪಾರ್ಟೆಂಟ್. ಪೆಪ್ಪರ್ ಸೆಕ್ಯೂರಿಟಿ ಇಂಪಾರ್ಟೆಂಟ್ ಅಲ್ಲ ಮ್ಯಾಮ್, ವಾಟರ್ ಬಾಟಲ್ ಅಲ್ಲ. ಆನ್ಸರ್ ಬಂದು ಬೀಗ. ಮುಂದೆ ನೀವ್ ಅದೇನ್ ಹೇಳಿಲ್ಲ. ತಲೆ ಹಿಂಗ್ ನೋಡ್ತೀರಾ ಬ್ರೋ? ಹಿಂಗೆ ಓಡಿಸ್ತೀನಿ, ನೀವು ಓಡಿಸಲ್ಲ, ಅದಕ್ಕೆ ನಾನು ಓಡಿಸ್ತಾ ಇದೀನಿ. ಚೆನ್ನಾಗಿ ಓಡಿಸ್ತಿದ್ದೀರಾ ಬ್ರೋ. ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ ಏನು? ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ. ಫ್ರೂಟ್ ಇದೇನಾದ್ರು? ಅಲ್ಲ, ಫ್ರೂಟ್ ಅಲ್ಲ. ವೆಜಿಟೇಬಲ್ ಅಲ್ಲ. ಎಲ್ಲ ನೀವೇ ಹೇಳ್ಬಿಡಿ, ಅವ್ರು ನಂಗೆ ಆಪ್ಷನ್ ಕೊಡ್ತಾರೆ. ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ. ಹಾ. ಚಿಟ್ಟೆ ಅಲ್ಲ ಮಳೆ ಬನ್ನಿ. ಅಲ್ಲ 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 ಅಲ್ಲ. ಅಂದ್ರೆ ಅದೇನು ಅನಿಮಲ್ ನೇಮಾ ಅವ್ರ ಬರ್ಡ್ಸ್ ನೇಮಾ? ಹೆಣ್ಮಕ್ಳಿಗೆ ಇದು ಯಾವಾಗ ಇಷ್ಟ ಆಗುತ್ತೆ? ಪಾನಿಪುರಿ ನಿಮ್ದು ಏನಾದ್ರೂ ಫಸ್ಟ್ ನೈಟ್ ಆದ್ರೆ ಅದು ಬೇಕೇ ಬೇಕು ಬ್ರೋ. ಎಂತ ಮಾತಿ ಅದು ನಿಜ ಬ್ರೋ. ಅಲ್ಲ, ಫಸ್ಟ್ ನೈಟ್ ಮತ್ತೆ ಎಲ್ಲೆಲ್ಲ ಹೋಗ್ಬಿಡುತ್ತೆ ಯೋಚನೆ. ಆಮೇಲೆ ನಿಜ ಗೊತ್ತಿಲ್ಲ. ನಿಜ ಗೊತ್ತಿಲ್ಲ ಬ್ರೋ, ಏನಾದ್ರು ಯೋಚನೆ ಮಾಡ್ತಾರೆ. ಫಸ್ಟ್ ಕ್ವಶನ್ ಕೇಳ್ತಾ ಇದೀರಾ? ಕಷ್ಟನಾ ಬ್ರೋ? ಇದು ಈಸಿ ಬ್ರೋ. ನೀವು ಒಗಟುಗಳೇ ಕೇಳಿಲ್ವಾ ಬ್ರೋ? ಲೆಸನೇ ಕೇಳಲ್ಲ ಇನ್ನು ಇದು ಅಲ್ಟಿ ಆನ್ಸರ್. ಒಂದು ಒಗಟು ಕೇಳಿಲ್ವಾ? ಇಲ್ಲ ಬ್ರೋ, ನೀವ್ ಹೇಳಾದ್ಮೇಲೆ ಕೇಳ್ತಾ ಇರೋದು. ನಮ್ ದೇಶ ನಾವು ಕೊಟ್ಟಿರೋ ದೇಶ ಇದು. ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ ಏನು? ಮಲ್ಲಿಗೆ. ಏನ್ ಮ್ಯಾಮ್ ಇಷ್ಟೊಂದು ಟ್ಯಾಲೆಂಟೆಡ್? ಮಲ್ಲಿಗೆ ಹೂವ. ಮಲ್ಗೆ ಹೂವ. ಕರೆಕ್ಟ್ ಬ್ರೋ. ಮಲ್ಲಿಗೆ ಇದು ಅದೇನಂತಾರೆ? ಜಾಸ್ಮಿನ್ ಕನ್ನಡದಲ್ಲಿ ಏನಂತಾರೆ? ಮಲ್ಲಿಗೆ ಗಿಡ. ಮಲ್ಲಿಗೆ ಊರಿ. ಮಲ್ಲಿಗೆ ಹೂ. ಇಂಗ್ಲಿಷ್ ಮೀಡಿಯಂ ಅಲ್ಲ? ಲಾಸ್ಟ್ 10th ಅಲ್ಲಿ ಕನ್ನಡ ಓದಿದ್ದೆ ಎಕ್ಸಾಮಿಗೆಲ್ಲ. ಅಯ್ಯೋ ಆಂಜನೇಯ, ಏನಪ್ಪ ಇದೆಲ್ಲ? ಇದು ಒಳಗಡೆ ಹೋಗ್ಬೇಕಾದ್ರೆ ಒಂದಾಗ ಹೋಗುತ್ತೆ, ಹೊರಗಡೆ ಬರ್ಬೇಕಾದ್ರೆ 10 ಆಗಿ ಬರುತ್ತೆ. ಏನದು? ಒಳಗಡೆ ಹೋಗ್ಬೇಕಾದ್ರೆ ಒಂದಾಗ ಹೋಗುತ್ತೆ, ಹೊರಗಡೆ ಬರ್ಬೇಕಾದ್ರೆ 10 ಆಗಿ ಬರುತ್ತೆ. ಏನದು? ಒಳಗಡೆ ಹೋಗ್ಬೇಕಾದ್ರೆ ಸಿಂಗಲ್ ಮೀನಿಂಗ್ ಅಲ್ಲೇ ಕೇಳಿದೆ ಮ್ಯಾಮ್. ಏನೇ
ಹೋಗ್ಬೇಕಾದ್ರೆ ಒಂದೋಗುತ್ತೆ ಬರ್ಬೇಕಾದ್ರೆ ಹತ್ತಾಗ್ ಬರುತ್ತೆ ಅಂತಂದ್ರೆ ಏನು? ಹೆಜ್ಜೆ 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 ಹೆಂಗ್ ಮ್ಯಾಮ್ ಹೋಗ್ಬೇಕಾದ್ರೆ ಒಂದಾಗ ಆಮೇಲೆ ಹತ್ತಾರ ಬಿಡುತ್ತೆ? ಇದು ಇನ್ಸೆಕ್ಟಾ? ಇಲ್ಲ. ಮ್ಯಾಗ್ನೆಟ್. ಮ್ಯಾಗ್ನೆಟ್ ಹೆಂಗ್ರಿ? ಪಕ್ಷಿ ಯಾವ ಪಕ್ಷಿ ಬ್ರೋ? ಯಾವ್ದಾರ ಇಲ್ಲ. ಇದು ತಿನ್ನೋ ವಸ್ತು ಬ್ರೋ, ಇವಾಗ ಹೇಳಿ. ಇದು ತಿನ್ನ ಬರ್ಗರ್. ಗೋಬಿ. ನೀವು ಒಂದು ಪ್ಲೇಟ್ ಕದ್ರೆ 10 ಪೀಸ್ ಬರುತ್ತೆ. ಥಾಟ್ಸ್ ನಿಮ್ ಥಾಟ್ಸ್ ಒಂದೊಂದಾಗ ಹೋಗುತ್ತೆ, ಬರ್ಬೇಕಾದ್ರೆ 10 ಬರುತ್ತೆ ಬ್ರೋ. ಏನ್ ಹೋಗ್ಬೇಕಾದ್ರೆ ಒಂದಾಗ ಹೋಗುತ್ತೆ, ಬರ್ಬೇಕಾದ್ರೆ 10 ಬರುತ್ತೆ ಬ್ರೋ. ಅವೆಲ್ಲ ಅಲ್ಲ ಬ್ರೋ. ಓದಿ 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 ಫ್ರಸ್ಟ್ರೇಟ್ ಆಗ್ಬಿಟ್ಟವ್ರೆ. ಆಲೂಗೆಡ್ಡೆ. ಆನ್ಸರ್ ಇಲ್ಲ. ಒತ್ತು ಶಾವಿಗೆ. ಹೋಗ್ಬೇಕಾದ್ರೆ ಒಂದಾಗ ಹೋಗುತ್ತೆ, ಬರ್ಬೇಕಾದ್ರೆ ಕೆಳಗಡೆಯಿಂದ 10 ಬರುತ್ತೆ. ಹಬ್ಬಕ್ಕೆಲ್ಲ ಇವೆಲ್ಲ ನಿಮ್ ತಲೆನೇ ಕರೆಕ್ಟಾ? ನೀವೇನಾದ್ರು ಒಂದು ಕ್ವಶನ್ ಕೇಳಿದ್ರು ನೋಡೋಣ, ನನ್ನ ಕೈಲಿ ಆನ್ಸರ್ ಮಾಡಕ್ಕಾಗಲ್ಲ. ಕೃಷ್ಣಾ ನದಿ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆ ಹರಿಯುತ್ತೆ? ಕೃಷ್ಣಾ ನದಿ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಲ್ಲಿ ಹರಿಯುತ್ತೆ? 4 ರಿಂದ 5. ಎಕ್ಸಾಕ್ಟ್ ಹೇಳ್ಬೇಕು. 4 ಆಪ್ಷನ್ 5 ಅನ್ಕೊಂತೀನಿ. 5 ಕರೆಕ್ಟಾ? ಎಷ್ಟು ರಾಜ್ಯದಲ್ಲಿ? ಆಂಧ್ರ, ಕರ್ನಾಟಕ ಆಗಿದ್ಮೇಲೆ ಮಹಾರಾಷ್ಟ್ರದಲ್ಲಿ ಹುಟ್ಟುತ್ತೆ, ಆಂಧ್ರ ಮತ್ತೆ ಕರ್ನಾಟಕ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಪರವಾಗಿಲ್ಲ, ಬಹಳ ಟ್ಯಾಲೆಂಟ್ ಇದ್ದೀರಾ. ನೀವು ಇವಾಗ ಓದ್ತಾ ಇದ್ರಿ, ನಾನು ಅವಾಗ ಓದ್ತಾ ಇದ್ದೆ ಅಷ್ಟೇ. ಕಂಪ್ಲೀಟ್ ಫಿಲ್ ನೀವು ಓದಿದ್ರಾ? ನಾನು ಬಿಟ್ಬಿಟ್ಟೆ. ಹಳೆ ಹುಲಿ ಏನಿಲ್ಲ. ಅಯ್ಯೋ. ಗಿಡದ ಮೇಲೆ ಕಾಯಿ ಮೇಲೆ ಮತ್ತೆ ಗಿಡ. ಏನ್ ಬ್ರೋ ಅದು? ತೆಂಗಿನ ಮರನ ಬ್ರೋ? ಅಲ್ಲ. ಆಲದ ಮರ? ಅಲ್ಲ ಬ್ರೋ. ನಿಂಬೆ ಗಿಡ? ಅಲ್ಲ ಬ್ರೋ. ಗಿಡದ ಮೇಲೆ ಕಾಯಿ ಮೇಲೆ ಗಿಡ ಬ್ರೋ. ಯಾಕೋ ನನಗೆ ಬಹಳ ಕನ್ಫ್ಯೂಸ್ ಆಗ್ತಾ ಇದೆ. ಗಿಡದ ಮೇಲೆ ಕಾಯಿ ಮೇಲೆ ಗಿಡ. ತೆಂಗಿನ ಮರ? ಅಲ್ಲ. ಜಾಕ್ ಫ್ರೂಟ್? ಅಲ್ಲ. ಬನಾನಾ? ಅಲ್ಲ. ಇಷ್ಟು ಟಫ್ ಆದ್ರೆ ಕಷ್ಟ. ಈಸಿ. ದೀಪಾವಳಿ ಕಂಬ? ಅಲ್ಲ ಬ್ರೋ. ಹಿಂಟ್ ಕೊಡ್ಲಾ? ಇದು ತಿನ್ನೋ ವಸ್ತು ಬ್ರೋ. ಪಾನಿಪುರಿ ಎಲ್ಲಿ ಬ್ರೋ? ಗಿಡ ಎಲ್ಲಿ? ಪಾನಿಪುರಿ ಒಳಗೆ ಹಾಕಿರ್ತಾರಲ್ಲ ಬ್ರೋ. ಗಿಡನಾ? ಗಿಡ ಅಲ್ಲ, ಅದ್ ಸ್ಟೈಲ್ ಆತರ. ಅಲ್ಲ ಬ್ರೋ. ಸಿಂಪಲ್. ಗಿಡದ ಮೇಲೆ ಕಾಯಿ ಮೇಲೆ ಗಿಡ. ಪೈನಾಪಲ್. ನೀವು ಒಬ್ಬರೇ ಇದು ಕರೆಕ್ಟಾಗಿ ಆನ್ಸರ್ ಮಾಡಿದ್ರಿ, ಯಾರು ಆನ್ಸರ್ ಮಾಡಿರ್ಲಿಲ್ಲ. ಹೆಂಗೆ ಗೊತ್ತಿತ್ತಾ? ಅಂದ್ರೆ ನಾನು ನಮ್ಮ ಅಜ್ಜಿ ಹತ್ರ ಅಪ್ಪನ ಹತ್ರ ಲೈಕ್ ಈ ತರ ಕ್ವಶನ್ಸ್ ಎಲ್ಲ ಜಾಸ್ತಿ ಮಾತಾಡ್ತಾ ನಿಮ್ ವಿಡಿಯೋಸ್ ನೋಡ್ತೀವಲ್ವಾ, ಸೊ ಮೊದ್ಲೇ ಲೈಕ್ ಯೋಚನೆ ಮಾಡ್ತಾ ಇರ್ತೀವಿ ಒಂದ್ಸತಿ ಯಾವಾಗಾದ್ರೂ ಹೋದ್ರೆ ಆನ್ಸರ್ ಮಾಡ್ಬೇಕು, ಅಂಗಡಿಯಲ್ಲಿ ಕೊಡಿಸ್ಕೋಬೇಕು ಅಂತ ಒಂದ್ಸತಿ. ಇವತ್ತು ನೀವು ಆನ್ಸರ್ ಮಾಡಿ ನಾನು ಕೊಡಿಸ್ತೀನಿ ನಿಮ್ಗೆ. ಓಕೆ. ಮಡಿಕೆ ಒಳಗಡೆ ಕುಡಿಕೆ ಒಳಗಡೆ ಸಾಗರ. ಏನು ಮ್ಯಾಮ್? ಮಡಿಕೆ ಒಳಗಡೆ ಕುಡಿಕೆ. ಇದು ಹೇಳಿ. ಯೆಲ್ಲೋ ಕಲರ್ದೇನು ಹಣ್ಣು ಬರುತ್ತಲ್ಲೇ? ವಾಟರ್ ಮಿಲನ್? ಅಲ್ಲ ಮ್ಯಾಮ್. ಮಡಿಕೆ ಒಳಗಡೆ ಕುಡಿಕೆ ಒಳಗಡೆ ಸಾಗರ. ಏನು ಬ್ರೋ? ಬ್ರೋ ನನಗೆ ಗೊತ್ತಿರೋ ಸಾಗರ ಒಬ್ಬನೇ. ಮೊಸರಾ? ಅಲ್ಲ ಬ್ರೋ. ಅಲ್ಲ. ಹೆಂಗ್ರಿ ಕಣ್ಣು? ಮಡ್ಕೆ ಒಳಗಡೆ ಇದು ಕುಡಿಕೆ ಒಳಗಡೆ ಸಾಗರ. ಹೆಂಗೆ? ಕಣ್ಣೀರು. ಇವಾಗ ಜಾಸ್ತಿ ಕನ್ಫ್ಯೂಸ್ ಆಗ್ತಾ ಇದೆ. ಆನ್ಸರ್ ಮಾಡಿ ಇಡಿಸ್ಕೋಬೇಕು ಅಂತ ಅನ್ಕೊಂಡ್ರಿ. ನಾನ್ ಫುಲ್ ಜೋಶಲ್ಲಿ. ಓಕೆ, ಇವ್ರು ಕೊಡ್ಸ್ಬೇಕು. ದೃಷ್ಟಿ ಬಿದ್ಬಿಡ್ತು. ಮಡಿಕೆ ಒಳಗ್ ಕುಡಿಕೆ ಒಳಗ್ ಸಾಗರ. ಇದು ಕೇಳಿರೋ ತರ ಇದೆ. 200% ಗೊತ್ತಿಲ್ಲ. ಗೊತ್ತಿಲ್ಲ. ತೆಂಗಿನಕಾಯಿ ಮ್ಯಾಮ್. ಮಡಿಕೆ ಒಳಗೆ ಕುಡಿಕೆ ಒಳಗಡೆ ಸಾಗರ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ತಂದೆಗೆ 3, ತಾಯಿಗೆ 1. ಏನು? ತಂದೆಗೆ 3, ತಾಯಿಗೆ 1. ಏನು? ಅಯ್ಯೋ. ತಂದೆಗೆ 3, ತಾಯಿಗೆ 1. ಮಕ್ಕಳು. ಹೆಂಗೆ ತಂದೆಗೆ 3 ಇರ್ತಾರೆ, ತಾಯಿಗೆ 1 ಇರ್ತಾರೆ? ಅಕ್ರಮ ಸಂಬಂಧ ತಂದೆದು. ಏನೆಲ್ಲ ಹೇಳ್ತೀರಿ? ಆಕ್ಚುಲಿ ಕೇಳಿದೀನಿ ನಾನು ಚೈಲ್ಡ್ಹುಡ್ ಅಲ್ಲಿ. ನಮ್ಮ ಅಜ್ಜಿ ಕೇಳ್ತಿದ್ರಿ. ಈಗ ನಾನ್ ಕೇಳ್ತಾ ಇದೀನಿ. ಆದ್ರೆ ನಂಗೆ ಅಜ್ಜಿ ಅಷ್ಟು ವಯಸ್ಸಾಗಿಲ್ಲ. ಹೆಂಗ್ರಿ ಕೂದ್ಲು? ಹುಡುಗಿಗೆ ಒಂದ್ಲಿ ಬರೀ ಕೂದ್ಲಿರುತ್ತೆ, ಬಟ್ ಬಾಯ್ಸಿಗೆ ಲೈಕ್ ಬ್ರೇಡ್ಸ್. ನೆಕ್ಸ್ಟ್ ಲೆವೆಲ್ ಥಿಂಕಿಂಗ್ ನಿಮ್ದು. ನಾವು ಅನ್ಸುತ್ತೆ ಲೈಕ್ ಹುಡುಗರು ಹಿಂಗಿರ್ತಾರೆ, ಹುಡುಗಿರಿಗೆ ಒಂದೇ ಇರ್ತಾರೆ. ಆಲ್ಮೋಸ್ಟ್ ರೈಟ್ ಆಗಿದ್ರೆ ಅದು ವಿಭೂತಿ ಕುಂಕುಮ. ವಿಭೂತಿ ತಂದೆಗೆ 3 ಅಂದ್ರೆ ಪರಮಾತ್ಮನ್ಗೆ 3 ವಿಭೂತಿ ಇಳಿತೀವಿ. ಯಾವ್ದೇ ತಾಯಿಗೆ ಅಂದ್ರೆ ಒಂದೇ ಒಂದು ಬೊಟ್ಟು ಇಟ್ಕೋತೀವಿ. ಓಕೆ. ಈಗ ಗೊತ್ತಾಯ್ತು. ಇಲ್ಲಿ ಊರುಗಳಿವೆ ಆದ್ರೆ ಮನೆಗಳಿಲ್ಲ. ಇಲ್ಲಿ ದಾರಿಗಳಿವೆ ಆದ್ರೆ ವಾಹನಗಳಿಲ್ಲ. ಇಲ್ಲಿ ನೀರಿದೆ ಆದ್ರೆ ಮೀನಿಲ್ಲ. ಏನು? ಇದೆ, ಮನೆಗಳಿಲ್ಲ, ದಾರಿ ಇದೆ, ಗಾಡಿಗಳಿಲ್ಲ, ನೀರಿದೆ, ಮೀನಿಲ್ಲ. ಟಫ್ ಆಯ್ತಾ? ಇದ್ರಷ್ಟು ಈಸಿ ಇನ್ನೊಂದಿಲ್ಲ. ಯಾವ ತರ ಕಾಲೇಜಲ್ಲಿ ಇರುತ್ತೆ. ಅಲ್ಲ. ಬಾಯಿ. ಕಾಡಲ್ಲಿ ನೀರಿದ್ ಮೀನಿರಲ್ವಾ ಬ್ರೋ?
ಇದು ನಿಮ್ಮ ಮನೆಯಲ್ಲಿ ಇದ್ರೂ ಇರ್ಬೋದು. ಕಾಲೇಜ್ ಸ್ಕೂಲ್ಗಳಲ್ಲಂತೂ 200% ಇರುತ್ತೆ. ಇಲ್ಲಿ ಊರುಗಳಿವೆ ಆದ್ರೆ ಮನೆಗಳಿಲ್ಲ. ಇಲ್ಲಿ ದಾರಿ ಇದೆ, ಗಾಡಿಗಳಿಲ್ಲ, ನೀರಿದೆ, ಮೀನುಗಳಿಲ್ಲ. ಏನದು? ಮುಖ. ನೀವು ಅಂತ ನೋಡ್ರೆ ನಾನು ಹೇಳ್ಬಿಡ್ತೀರಿ ಅನ್ಕೊಂಡೆ. ಅದೇ ಅಲ್ಲ, ನಿಮ್ ಮಕ್ಕದಲ್ಲಿ ಎಲ್ರಿ ದಾರಿ ಇದೆ? ಇದು ಕೇಳಿದೀನಿ. ಮರುಭೂಮಿ ಮತ್ತೆ ಇಲ್ಲ ಮ್ಯಾಪ್ ಅದ್ ಹೆಂಗೆ? ಓಕೆ ಊರುಗಳಿದೆ. ಹಾ ಗೊತ್ತಾಯ್ತು ಓಕೆ ಈಗ ಅರ್ಥ ಆಯ್ತು. ನಿಮ್ಮ ಒಗಟಿಗೆ ನಾನು ಅಷ್ಟೊಂದು ಸೋತೋಗ್ಬಿಟ್ಟೆ ನಿಜ. ಫ್ಯಾಷನ್ ಲೇಡಿಗೆ ಒಂದೇ ಒಂದು ಕಣ್ಣು. ಏನು ಮ್ಯಾಮ್? ಡ್ರೆಸ್ ಮೇಲೆ ಕಣ್ಣು. ಈ ಲೇಡಿಗಲ್ಲ ಮ್ಯಾಮ್, ಫ್ಯಾಷನ್ ಲೇಡಿಗೆ. ಕರೆಕ್ಟ್, ನೀವು ಹೇಳಿದಾಗೆ ಫ್ಯಾಷನ್ ಇಸ್ ಡ್ರೆಸ್. ಡ್ರೆಸ್ನ ಮಾಡೋದಕ್ಕೆ ಇದು ಬೇಕಾಗುತ್ತೆ. ಮೇಕಪ್. ಈ ಹೆಣ್ಮಕ್ಳು ಮೇಕಪ್ ಇಂದ ಯಾಕೆ ಬಿದ್ದರು? ಕಾಡ್ಗೆ ಅಲ್ಲ ಕ್ಯಾಮ್ರಾ ಅಲ್ಲ 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 ಕ್ಯಾಮರಾನ ಅಲ್ಲ. ಫ್ಯಾಷನ್ ಲೇಡಿಗೆ ಒಂದೇ ಒಂದು ಕಣ್ಣು. ಗೊತ್ತಿಲ್ಲ? ಗೊತ್ತಿಲ್ಲ ಬ್ರೋ. ಓಕೆ, ಫ್ಯಾಷನ್ ಏನಿಂದ ಆಗುತ್ತೆ? ಲೈಟ್ ಇಂದ. ಲೈಟ್ ಕರೆಕ್ಟ್. ಡ್ರೆಸ್ನ ಹೆಂಗೆ ಹೊಲಿಯೋದು? ಟೈಲಿಂಗ್ ಮಿಷಿನ್ ಅದೇ ಸೂಜಿ. ಸೂಜಿ ಆನ್ಸರ್. ಎಲ್ಲಿನ ತಗೊಬರ್ತೀರಲ್ಲ ನೀವು? ಫಸ್ಟ್ ಟೈಮ್ ಕೇಳ್ತಾ ಇರೋದು ನಾವು. ಸೀರಿಯಸ್ ಆಗಿ ಅದಕ್ಕೇನೆ ನೀವು ಕೇಳಿಲ್ಲ ಅಂತಾನೆ ನಿಮ್ಗೆ ಕೇಳಿಸ್ಬೇಕು ಅಂತ ಕೇಳ್ತಾ ಇರೋದು. ಸಂತೋಷ, ಬಹಳ ಸಂತೋಷ. ಗೂಡಲ್ಲಿರೋ ಪಕ್ಷಿ ಊರೆಲ್ಲ ನೋಡುತ್ತೆ. ಏನು? ಕ್ಯಾಮ್ರಾ. ಕ್ಯಾಮ್ರಾ. ಚಪ್ಲಿ. ಚಪ್ಪಲಿ ಹೆಂಗ್ ಬ್ರೋ ನೋಡುತ್ತೆ? ಅಲ್ಲ, ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾ. ಇನ್ನೇನ್ ಬ್ರೋ, ಇಲ್ಲೇ ಎಲ್ಲ ಯಾಕಾರ ನೋಡ್ಬೋದು. ಗೂಡಲ್ಲಿರೋ ಪಕ್ಷಿ ಊರೆಲ್ಲ ನೋಡುತ್ತೆ. ಕಿಟಕಿಯಿಂದ ನಿಂತ್ಕೊಂಡು ಇಡೀ ಊರ್ನ ನೋಡ್ದಂಗ. ಮತ್ತೆ ಒಂದ್ ನಿಮಿಷ, ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ಇದರಲ್ಲಿ ತುಂಬಾ ಮುಂದೆ ಹೋಗ್ಬಿಟ್ರಿ ಕಥೆನಲ್ಲಿ. ಹಿಂದೆ ಬನ್ನಿ. ಗೂಡಲ್ಲಿರೋ ಪಕ್ಷಿ ಊರೆಲ್ಲ ನೋಡುತ್ತೆ. ಗೂಡಲ್ಲಿರೋ ಪಕ್ಷಿ ಏನ್ ಬ್ರೋ? ನಿಮ್ಮ ಅಕ್ಕಿ ಕೇಳಿಲ್ಲ ಬ್ರೋ. ಸಿಸಿ ಕ್ಯಾಮ್ರಾ ಅಲ್ಲ ಬ್ರೋ. ಕಣ್ಣು. ಅಬ್ಬಾ, ಸಾರ್ಥಕಾಯ್ತು ನನ್ ಜೀವನ. ಇವಾಗ ಸಾರ್ಥಕಾಯ್ತು. ಕರೆಕ್ಟು. ನಿಮ್ಗೆ ಆಶ್ಚರ್ಯ ಆಗ್ತಿದ್ಯಾ? ಓಕೆ, ಅಂಗೈ ಅಗ್ಲ ಗದ್ದೆ. ಗದ್ದೆ ತುಂಬಾ ನೀರು. ನೀರಲ್ಲಿ ಒಂದು ಬೇರು ತುದಿಗೆ ಬೆಂಕಿ. ಏನ್ ಬ್ರೋ? ಫೈರ್ ಕ್ಯಾಂಪ್. ಯಾರು ನೀವೆಲ್ಲ? ಇದು ಮಲ್ಟಿಪಲ್ ಆನ್ಸರ್ ಇದೆ ಇದಕ್ಕೆ. ಇಲ್ಲ, ಒಂದೇ ಆನ್ಸರ್ ಮ್ಯಾಮ್. ಕ್ವಶನ್ ಮಲ್ಟಿಪಲ್ ಇದೆ. ಐಸ್. ದೀಪ. ಅಂಗೈ ಅಗ್ಲ ಗದ್ದೆ ತುಂಬಾ ನೀರು, ನೀರೊಳಗೊಂದು ಬೇರು ತುದಿಗೊಂದು ಬೆಂಕಿ. ಈಸಿ ಇತ್ತು. ನಾನು ಇದನ್ನ ಹೇಳ್ತೀರಾ ಅನ್ಕೊಂಡಿದ್ದೆ ನಾನು. ಓಕೆ, ಹಸಿರು ಸಾಮ್ರಾಜ್ಯ, ಕೆಂಪು ಕೋಟೆಗಳು, ಅದಕ್ಕೆ ಕಪ್ಪು ಸೈನಿಕರು. ಏನು ಮ್ಯಾಮ್? ಮ್ಯಾಚ್ ಬಾಕ್ಸ್. ಅಲ್ಲ. ಕಲ್ಲಂಗಡಿ ಹಣ್ಣು. ಸಾರ್ಥಕ ಆಗೋಯ್ತು. ಓಕೆ, ಹೆಂಗನ್ಸು ಕ್ವಶನ್ಸು? ಚೆನ್ನಾಗಿತ್ತು. ನಿಜವಾಗ್ಲು ಚೆನ್ನಾಗಿತ್ತು. ಇವ್ರ ಮೇಲಾಣೆ ಒಂದಿಷ್ಟು ತಿಳ್ಕೊಂಡ್ರಾ? ಇವತ್ತು ಈ ಕ್ವಶನ್ಸ್ ಎಲ್ಲ ಹೋಗ್ಬಿಟ್ಟು ನಿಮ್ಮ ಮನೇಲಿ ಎಲ್ಲರಿಗೂ ಕೇಳಿ. ಹಂಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಒನ್ ಜಾಯಿಂಟ್ ಕನ್ನಡ. ಓಕೆ, ಡನ್. ಥ್ಯಾಂಕ್ ಯು, ಬಾಯ್. ನೋಡಿದ್ರಲ್ಲ ನಮ್ಮ ಜನ ಹೇಗೆಲ್ಲ ಉತ್ತರ ಕೊಟ್ಟರು ಅಂತ ಹೇಳಿ. ಕೇಳಿದಂಥ ಒಗಟುಗಳು ತೀರಾ ಸುಲಭವಾಗಿತ್ತು, ಆದರೂ ಅದಕ್ಕೆ ಉತ್ತರ ಕೊಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಟ್ಟರು. ಈಗ ನೀವು ಹಾನೆಸ್ಟಾಗಿ ಕಮೆಂಟ್ ಮಾಡಿ ನಾನು ಕೇಳಿದಂಥ ಒಗಟುಗಳಿಗೆ ಎಷ್ಟಕ್ಕೆ ಉತ್ತರ ಗೊತ್ತಿತ್ತು ಅಂತ ಹೇಳಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊಳ್ತಾರೆ. ಬಾಯ್. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.